ಕ್ಷಮಿಸಿ ಅತ್ತೆಯವರೇ. ಇದ್ದು ಹೋಗಿ ಅಂದರೆ ಈ ರಾಜ್ಯದ ಮಿನಿಸ್ಟರ್ ಆಗಿ ನಾನು ಹೆಚ್ಚು ದಿವಸ ಇರೋಕ್ಕಾಗಲ್ಲ. ಕರ್ತವ್ಯದ ಕರೆ, ಸದನ ಬೇರೆ ಅಟೆಂಡ್ ಮಾಡಬೇಕು. ನಾನು ಹೋಗಲೇಬೇಕು. ಕರ್ತವ್ಯ ಅಂದರೆ ಹಾಗೆ ಇರಬೇಕು ವೀರು. ನಮ್ಮ ಯಜಮಾನರು ಕೂಡ ಹಾಗೆ ಇದ್ರು. ಅವರೇ ಕಲಿಸಿದ್ದ ಪಾಠ ಇದು. ಅವ್ರು ಹಾಕ್ಕೊಟ್ಟಿದ್ದ ದಾರಿಲೇ ನಾನು ನಡೀತಾ ಇದ್ದೀನಿ ಅಷ್ಟೆ. ಸರಿ, ನೀವೆಲ್ಲ ಹೊರಡಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ವೀರು, ನನ್ನ ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೊ. ಅವಳ ಜೊತೆ ಇಷ್ಟು ದಿನ ಇದ್ದಿದ್ದು ಗೊತ್ತೇ ಆಗಲಿಲ್ಲ. ದಿನಗಳಂತೂ ಹೀಗೆ ಬಂದು ಹಾಗೆ ಹೊರಟೋಗುತ್ತವೆ. ಆಯಿತು, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನನ್ನ ಮೊಮ್ಮಗಳ ಜೊತೆ ಇನ್ನೊಂದು ಸ್ವಲ್ಪ ಸಮಯ ಕಳೀಬಹುದು. ಅಮ್ಮವ್ರೆ, ಇವರೆಲ್ಲರೂ ಈಗಲೇ ಹೊರಡೋಕೆ ತಯಾರಾಗಿದ್ದಾರೆ. ಈಗಲೇ ಹೊರಡಬೇಕಾ? ಹೌದು ಅತ್ತೆಯವರೇ. ಈಗ ಹೊರಟ್ರೆ ರಾತ್ರಿ ಹೊತ್ತಿಗೆ ಬೆಂಗಳೂರು ಸೇರ್ಕೋತೀವಿ. ತಡ ಆದರೆ ಬೆಳಗ್ಗೆ ಕೆಲಸಗಳಿಗೆ ತೊಂದರೆ ಆಗುತ್ತೆ. ಅಮ್ಮವ್ರೆ, ನಾನು ಯಜಮಾನ್ರ ಜೊತೆಲೇ ಹೊರಟಿದ್ದೀನಿ. ಮಗಳ ಮದುವೆ ಮಾತುಕತೆ ಆಗಬೇಕು. ಆ ಕೂಸಿಗೆ ನೀವೇ ಆಶೀರ್ವಾದ ಮಾಡಬೇಕು. ಒಳ್ಳೆಯದಾಗಲಿ. ಹಾಗಾದರೆ ನನ್ನ ಮೊಮ್ಮಗಳು ನಿಮ್ಮ ಜೊತೆನೇ ಹೊರಟುಬಿಟ್ಟಿದ್ದಾಳೆ. ಅವಳ ಜೊತೆ ಒಂದು ವಾರನೂ ಸರಿಯಾಗಿರೋಕ್ಕಾಗಲಿಲ್ಲ. ಎಲ್ಲಿ ಬಿಡಿ, ಇಷ್ಟು ವರ್ಷಗಳೇ ಅವಳನ್ನು ಬಿಟ್ಟಿದ್ನಂತೆ. ಈಗಾಗಲ್ವಾ? ನೀವೆಲ್ಲ ಹೊರಡೋ ವ್ಯವಸ್ಥೆ ಆಗಿದೆಯಾ? ಆಗಿದೆ. ಹಾಗೇನೆ ನನ್ನ ಮೇಲೆ ಅಟ್ಯಾಕ್ ಮಾಡಿದವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡಿಪಾರ್ಟ್ಮೆಂಟವರು ತುಂಬ ಸೀರಿಯಸ್ ಆಗಿ ನಡೆಸ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ತಡ ಆಗಬಾರ್ದು. ಪ್ರತಿಯೊಂದು ಮಾಹಿತಿನೂ ನೀವು ನನಗೆ ತಿಳಿಸೋದು ನಿಮ್ಮ ಕರ್ತವ್ಯ. ನರಸಯ್ಯನವರೇ, ಅಮ್ಮವ್ರೆ, ಇದು ನಿಮ್ಮ ಕೆಲಸ. ಸರಿ ಅಮ್ಮವ್ರೆ. ಮೊಮ್ಮಗಳು ಊರಿಗೆ ಹೊರಡ್ತಿದ್ದಾಳೆ ಅಂತ ಈ ಕೇಸ್ ಬಗ್ಗೆ ಆಗಲಿ ಇನ್ವೆಸ್ಟಿಗೇಷನ್ ಬಗ್ಗೆ ಆಗಲಿ ಅವ್ರ ಮುದುಕಿ ಗಮನ ಕೊಡ್ತಿಲ್ಲ. ಸದ್ಯ ಈ ಸಾಲಿಗ್ರಾಮದಿಂದ ಹೊರಡ್ತಿದ್ದೀವಲ್ಲ, ಇಲ್ಲಿ ನಾನು ಅನ್ಕೊಂಡಿದ್ದು ಏನೂ ಆಗಿಲ್ಲ. ಆದರೂ ಪರವಾಗಿಲ್ಲ, ನಾನು ಸಿಕ್ಕಾಕೊಳ್ಳಿಲ್ವಲ್ಲ, ಸದ್ಯ ಅಷ್ಟೇ ಸಾಕು. ನನ್ನ ಬಗ್ಗೆ ಆಗಲಿ ನಾನು ಮಾಡಿರೋ ಕೆಲಸಗಳ ಬಗ್ಗೆ ಆಗಲಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಆಕಾಶ, ಹೋಗಿ ಶ್ರಾವಣಿನ ಕರ್ಕೊಂಡು ಬಾ. ಹಾಗೆ ನಂದಿನಿ ರೂಮಿನ ಬೀಗ ಕೈ ತಗೊಂಡು ಬಾ. ಅಮ್ಮನ ಬಗ್ಗೆ ತುಂಬ ಪ್ರೀತಿ ಆ ಮಗುಗೆ. ಯಾವಾಗಲೂ ನಂದಿನಿ ಬಗ್ಗೆನೇ ಕೇಳ್ತಾ ಇರ್ತಾಳೆ. ಅವಳಿಗೆ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ವಿಷಯಗಳಿದೆ. ತಿಳ್ಕೊಳ್ಳೋದು ಅವಳ ಹಕ್ಕು ಕೂಡ. ನಂದಿನಿ ಬಗ್ಗೆನಾ? ನಂದಿನಿ ಬಗ್ಗೆ ಈ ಶ್ರಾವಣಿಗೆ ಏನು ಗೊತ್ತಾಗಬಾರ್ದು. ಹಾಗ ಅವಳ ಬಗ್ಗೆ ಏನಾದರೂ ಗೊತ್ತಾದರೆ ನನ್ನ ವಿಷಯನೂ ಹೊರಗಡೆ ಬರುತ್ತೆ. ಅಲ್ಲ, ಈ ಮುದುಕಿ ಯಾವಾಗಲೂ ನನ್ನ ಬಗ್ಗೆ ಗೊತ್ತು ಗೊತ್ತು ಅಂತ ಹೇಳ್ತಾಳಲ್ಲ, ಇವಳು ಏನು ವಿಷಯ ಶ್ರಾವಣಿಗೆ ಹೇಳಿರ್ಬೋದು? ಒಂದು ವೇಳೆ ಅವಳು ಶ್ರಾವಣಿಗೆ ನನ್ನ ಬಗ್ಗೆ ಹೇಳಿರ್ಬೋದಾ? ನನ್ನ ಬಗ್ಗೆ ಏನು ಗೊತ್ತಿರೋಕ್ಕೆ ಸಾಧ್ಯ? ಹೋಗಿ ಬರ್ತೀಯ ಮಗಳೇ? ಛೀ, ನೀನು ಬಿಟ್ಟು ಹೋಗೋದಕ್ಕೆ ನನಗಿಷ್ಟ ಇಲ್ಲ. ನೀನು ಬೆಂಗಳೂರಿಗೆ ಬಾಚಿ ಇನ್ನೂ ತುಂಬ ದಿನ ಹೀಗೆ ನಿನ್ನ ಜೊತೆನೇ ಇರಬೇಕು. ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು. ನೀನು ಹೇಳೋ ಕಥೆಗಳನ್ನೆಲ್ಲ ಕೇಳಬೇಕು ಅನ್ನಿಸ್ತಾ ಇದೆ. ತುಂಬ ಮಿಸ್ ಮಾಡ್ಕೋತೀನಿ ನಿನ್ನ.
ಹೇಳ್ಕೊತೀಯ, ನಾ ಹೇಳ್ಕೊಳ್ಳಲ್ಲ, ಅಷ್ಟೇ ವ್ಯತ್ಯಾಸ. ಇದೇ ಹೋದರೆ ಚಿಕ್ಕ ಮಗು ಥರ ಹಠ ಮಾಡಿ ನಿನ್ನನ್ನು ಇಲ್ಲಿ ಉಳಿಸ್ಕೊಂಡ್ಬಿಡ್ತಿದ್ನೋ ಏನೋ. ಆದ್ರೆ ಹಾಗಲ್ವಲ್ಲ. ಮಗಳು ತಂದೆ ಜೊತೆ ಇರೋದೇ ಶ್ರೇಯಸ್ಸು, ಅದೇ ನನಗೆ ಸಂತೋಷ ಕೂಡ. ನಿಮ್ಮಮ್ಮ ಇದ್ದಿದ್ರೆ ಮೊಮ್ಮಗಳನ್ನೆಲ್ಲ ಬಿಟ್ಬಿಟ್ಟು ಹೋಗೆ ಅಂತ ಬೈದು ಹೇಳ್ತಿದ್ದೆ. ಆದ್ರೆ ಅವಳು ಇಲ್ವಲ್ಲ. ಅವಳ ರೂಪದಲ್ಲಿ ನೀನಿದೀಯ. ನಂದಿನಿ ಬಗ್ಗೆ ತಿಳ್ಕೊಬೇಕಾಗಿರೋದು ಎಷ್ಟೋ ಇದೆ. ನೋಡು, ಈ ಟ್ರಂಕ್ ಇದೆಯಲ್ಲ, ಇದರಲ್ಲಿ ನಿಮ್ಮಮ್ಮಂಗೆ ಸಂಬಂಧಪಟ್ಟ ಎಷ್ಟೋ ವಸ್ತುಗಳಿವೆ. ಹೌದಾ ಅಜ್ಜಿ? ನಾನು ನೋಡ್ಬೋದಾ? ತಡಿ, ಆ ಥರ ಪಡಬೇಡ. ಈ ಟ್ರಂಕ್ನ ನಿನ್ನ ಜೊತೆಗೆ ಕಳಿಸ್ತಾ ಇದ್ದೀನಿ. ಇದನ್ನ ಈಗಲೇ ತೆಗೆದು ನೋಡೋ ಅವಶ್ಯಕತೆ ಇಲ್ಲ. ಸಮಯ ಬಂದಾಗ ತೆಗೆದು ನೋಡು. ಟ್ರಂಕಲ್ಲಿ ಏನಿದೆ? ನಂದಿನಿ ಅಂಥದ್ದೇನು ಇಟ್ಟಿರ್ಬೋದು ಅದ್ರೊಳಗೆ? ನನ್ನ ನಾಶಕ್ಕೆ ಇದೇನಾದರೂ ಕಾರಣ ಆಗತ್ತಲ್ಲ? ಇಲ್ಲ, ಯಾವುದೇ ಕಾರಣಕ್ಕೂ ಶ್ರಾವಣಿ ಆ ಟ್ರಂಕ್ ಓಪನ್ ಮಾಡಿ ನೋಡಬಾರ್ದು. ಏನಾದರೂ ಮಾಡಬೇಕಲ್ಲ. ಇದರಲ್ಲಿ ನಿಮ್ಮಮ್ಮ ಇಷ್ಟಪಡ್ತಿದ್ದ ನನ್ನ ವಸ್ತುಗಳನ್ನು ಇಟ್ಟಿದ್ದಾಳೆ. ಆಮೇಲೆ ಇದರಲ್ಲೊಂದು ಬ್ಯಾಗ್ ಇದೆ, ಅದರಲ್ಲಿ ನಿಮ್ಮಮ್ಮನ ವಸ್ತುಗಳಿವೆ. ಇದನ್ನ ಜೋಪಾನವಾಗಿ ಕಾಪಾಡ್ಕೊ. ನಿಂಗೆ ಯಾವಾಗ ನೋಡಬೇಕು ಅನ್ಸುತ್ತೋ ಆವಾಗ ನೋಡು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಕರೆದ್ರಂತೆ. ಹಾ, ಬಾಪ. ವೀರುಗೆ ಏನೂ ಆಗದೆ ಇರಲಿ ಅಂತ ಗುರುಗಳು ರಕ್ಷೆ ಕೊಟ್ಟಿದ್ರು. ಅದನ್ನ ನಾನು ವೀರು ಕೈಗೆ ಕಟ್ಟಿದ್ದೀನಿ. ಆದ್ರೆ ಶ್ರಾವಣಿಗೆ ರಕ್ಷೆ ಆಗಿ ನೀನಿರ್ತೀಯ ಅಂತ ನನ್ನ ನಂಬಿಕೆ. ಅವಳ ಜೊತೆ ನೀನಿದ್ದಾಗ ಅವಳಿಗೆ ಏನೂ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನಿನ್ನ ಜೀವನೇ ಒತ್ತೆ ಇಟ್ಟು ಅವಳನ್ನು ಉಳಿಸಿ ಆ ನಂಬಿಕೆ ನಿಜನೂ ಮಾಡಿದೀಯ. ಅದು ಅಲ್ಲದೆ ನೀನ್ ಜೊತೆಲಿದ್ದಾಗ ಈ ಮಗು ನಗ್ನಗ್ತಾ ಇರುತ್ತೆ. ವೀರುಗಿಂತ ನೀನೇ ಇವಳನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ನನ್ಗನ್ಸುತ್ತೆ. ಅಯ್ಯೋ ಅಯ್ಯೋ, ಇದೇ ರೀತಿ ಕಾವಲಾಗಿ ಇವಳ ಜೊತೆಗಿರೋ. ಇಷ್ಟು ವರ್ಷ ಅಜ್ಜನ ಜೊತೆ ಸಂಸಾರ ಮಾಡಿರೋ ಅನುಭವ, ಅಜ್ಜನ ಅಷ್ಟೊಂದು ಪ್ರೀತಿಸೋ ಹೃದಯ, ಇಂಥವರು ನನ್ನ ಮನಸ್ಸಲ್ಲಿರೋದನ್ನು ಅರ್ಥ ಮಾಡಿಕೊಂಡು ಸುಪ್ಪುಗೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ನನ್ನ ಲವ್ ಸಕ್ಸಸ್ ಆಗುತ್ತೆ ಅಂತಲೇ ಅರ್ಥ. ಅಜ್ಜಿ ಹತ್ರ ನಾನು ಸುಬ್ಬು ಇಬ್ಬರೂ ಒಟ್ಟಿಗೆ ಆಶೀರ್ವಾದ ತಗೋಬೇಕಲ್ಲ, ಏನು ಮಾಡೋದು? ಅಜ್ಜಿ ಆಶೀರ್ವಾದ ಮಾಡಿ. ಸುಬ್ಬು, ನೀನೇ ನಿಂತ್ಕೊಂಡಿದ್ಯಾ? ನೀನು ಆಶೀರ್ವಾದ ತಗೋಬಾ. ನೀವು ಆಶೀರ್ವಾದ ತಗೊಳ್ಳಿ ಮೇಡಮ್, ಮೊದಲು ಆಮೇಲೆ ನಾನು ತಗೊತೀನಿ. ಈ ದಡ್ಡನ್ಗೆ ಹೇಗಪ್ಪ ಅರ್ಥ ಮಾಡಿಸೋದು? ಅಜ್ಜಿ, ನಮ್ಮ ಸುಬ್ಬು ಇದಾನಲ್ಲ, ತುಂಬಾ ಸ್ವಾಭಿಮಾನಿ. ಅವ್ನು ಯಾರ ಕಾಲ್ಗೂ ಬಿದ್ದೇ ಇಲ್ವಂತೆ ಅಜ್ಜಿ, ಅಲ್ವಾ ಸುಬ್ಬು? ಅಯ್ಯೋ ಮೇಡಮ್, ಏನು ಹೇಳ್ತಿದ್ದೀರಾ? ದೊಡ್ಡವ್ರ ಕಾಲಿಗೆ ಬೀಳೋದ್ರಲ್ಲಿ ಸ್ವಾಭಿಮಾನ ಏನಿದೆ? ಅದರಲ್ಲೂ ಅಮ್ಮವ್ರ ಕಾಲಿಗೆ ಬೀಳೋದು ಪುಣ್ಯನೇ ಅಲ್ವಾ? ಅಮ್ಮ ಆಶೀರ್ವಾದ ಮಾಡಿ. ನನಗೂ ಆಶೀರ್ವಾದ ಮಾಡಿ. ಇಬ್ರು 100 ಕಾಲ ಸುಖವಾಗಿರಿ.
ಅಜ್ಜಿ ಎಂಥ ಆಶೀರ್ವಾದ ಮಾಡಿದ್ರು ಇಷ್ಟು ಸಾಕು. ಸುಬ್ಬುನ ಅವರು ಒಪ್ಕೋತಿದ್ದಾರೆ ಅಂತಾನೆ ಅರ್ಥ. ಹೀಗೆ ಸುಬ್ಬು ಮೇಲೆ ಒಳ್ಳೆ ಅಭಿಪ್ರಾಯ ಬಂದ್ರೆ ಎನಿ ಟೈಮ್ ನನ್ನ ಲವ್ ವಿಷಯನ ಅಜ್ಜಿಗೆ ಹೇಳ್ಕೋಬಹುದು. ಆಗ ಅಜ್ಜಿನೇ ಮುಂದೆ ನಿಂತು ನಮ್ಮನ್ನ ಒಂದು ಮಾಡ್ತಾರೆ. ಇಷ್ಟು ವರ್ಷಗಳಲ್ಲಿ ನನ್ನ ಮನಸ್ಸಿಗೆ ಹತ್ರ ಆದವರು ಎಲ್ಲೋ ಕೆಲವು ಮಂದಿ. ಅದರಲ್ಲಿ ನೀನು ಒಬ್ಬ ಕಣೋ. ನಿನಗೆ ಒಳ್ಳೆ ಭವಿಷ್ಯ ಇದೆ ಕಂದ. ಹೋಗಿ ಬನ್ನಿ. ಅಜ್ಜಿ, ನಮ್ಮನ್ನು ಕಳ್ಸಕ್ ನೀನು ಬರಲ್ವಾ? ಇಲ್ಲ ಇಲ್ಲ, ನೀವು ಹೊರಡಿ. ಅಲ್ಲಿಗೆ ಬಂದ್ರೆ ಮನಸ್ಸು ತಡಿಯಲ್ಲ. ಎಲ್ರ ಎದುರಿಗೂ ಚಿಕ್ಕ ಮಗು ಥರ ಹತ್ಬಿಡ್ತೀನೇನೋ ಅನ್ಸುತ್ತೆ. ಆಮೇಲೆ ಅವರೆಲ್ಲ ನನ್ನ ನಿಮ್ಗಳಿಗಿಂತ ಚಿಕ್ಕವಳು ಅಂದ್ಕೊಂಡ್ಬಿಡ್ತಾರೆ. ಬೇಡ ಬೇಡ, ನೀನು ಮುಂದಿನ ಸತಿ ಬರೋವರೆಗೂ ನಾನು ಇಲ್ಲಿ ಇದ್ಕೊಂಡೆ ಕಾಯ್ತೀನಿ. ನೀವು ಹೊರಡ್ತಿದ್ದೀರಾ ಅನ್ನೋದು ನನ್ನ ಕಣ್ಣಲ್ಲಿ ಅಚ್ಚಿಳಿಯೋದೇ ಬೇಡ. ಆಮೇಲೆ ಕಣ್ಣೀರನ್ನ ಬಚ್ಚಿಟ್ಕೊಳಕ್ಕಾಗಲ್ಲ. ಅಜ್ಜಿ, ನೀನು ಅಲ್ಲಿಗೆ ಬರೋದು ಬೇಡ. ನೀನು ಅಲ್ಲಿಗೆ ಬಂದ್ರೆ ನೀನನ್ನು ಬಿಟ್ಟು ಹೋಗೋದಕ್ಕೆ ನನಗೂ ಮನ್ಸು ಬರಲ್ಲ. ನೀನು ಇಲ್ಲೇ ಇರೋ. ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ. ನೇರವಾಗಿ ಇಲ್ಲೇ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ನೀನು ಹೇಳಿದೆಯಲ್ಲ ನಾನು ಬರೋವರೆಗೂ ಇಲ್ಲೇ ಇರ್ತೀನಿ ಅಂತ. ನೀನು ಇಲ್ಲಿರಲ್ಲ, ಇಲ್ಲಿರ್ತೀಯ. ಸರಿ, ಹೋಗ್ಬಿಟ್ಟು ಬನ್ನಿ. ಜೋಪಾನ. ಕಳ್ಳಿ, ನೀನು ಹೃದಯದಲ್ಲಿ ನನಗೆ ಜಾಗ ಕೊಟ್ಟಿದ್ದೀಯಾ ಅಂತ ಹೇಳ್ದಿಯಲ್ಲ, ಆದರೆ ಅದೇ ಹೃದಯದಲ್ಲಿ ಇನ್ನೊಬ್ಬರಿಗೆ ಸಿಂಹಾಸನ ಹಾಕಿ ಕೂರಿಸಿದೀಯ ಅಂತ ನನಗೆ ಗೊತ್ತು. ಆದರೆ ಅದ್ಯಾರು ಅಂತ ನೀನಾಗೆ ಹೇಳೋವರೆಗೂ ನಾನು ಕಾಯ್ತೀನಿ. ಯಾವುದೇ ಕಾರಣಕ್ಕೂ ಇವತ್ತಂತೂ ಸುಬ್ಬು ಮತ್ತು ಶ್ರಾವಣಿನ ಒಟ್ಟಿಗೆ ಕಳಿಸ್ಬಾರ್ದು. ಹಾಗೂ ಒಂದು ವೇಳೆ ಅವರಿಬ್ರು ಒಂದೇ ಕಾರಲ್ಲಿ ಹೋದರೂ ಅದ್ರಲ್ಲಿ ದೊಡ್ಡವ್ರು ಯಾರಾದರೂ ಇರಬೇಕು. ಯಾರಾದರೂ ಯಾಕೆ, ನಾನೇ ಹೋಗ್ತೀನಿ. ಸಾವಿತ್ರಿನ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಏನೇ ಅವಶ್ಯಕತೆ ಬಿದ್ದರೂ ಯಾವುದೇ ಸಹಾಯ ಬೇಕಾದರೂ ನನಗೆ ಫೋನ್ ಮಾಡಿ. ಅಂಥ ಸಂದರ್ಭ ಏನು ಬರಲ್ಲ ಬಿಡು ವೀರೇಂದ್ರ. ಯಾಕಂತಂದರೆ ನಾವೆಲ್ಲರೂ ಸಾವಿತ್ರಿನ ಚೆನ್ನಾಗಿ ನೋಡ್ಕೋತೀವಿ. ಸಾಲಿಗ್ರಾಮ ಮನೆಯಲ್ಲಿ ಅಮ್ಮವ್ರ ಆಶ್ರಯದಲ್ಲಿ ಇರ್ತಾರೆ ಅಂದರೆ ಅವ್ರ ಕಾಳಜಿಯಿಂದ ಕ್ಷೇಮ ನೋಡ್ಕೋತಾರಂತಲೇ ಅರ್ಥ.
ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ. ನೀವು ಹುಷಾರಾಗಿ ಹೋಗಿ ಬನ್ನಿ, ಮತ್ತೆ ನೀವು ಯಾವಾಗ ಬರ್ತೀರಿ ಅಂತ ನಾವು ಕಾಯ್ತಾ ಇರ್ತೀವಿ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ನನಗೂ ಅಜ್ಜಿನ ತುಂಬ ದಿನ ಬಿಟ್ಟಿರೋದಕ್ಕಾಗಲ್ಲ. ತುಂಬ ಸಂತೋಷಮ್ಮ. ಅಮ್ಮವರು ನಿಮ್ಮನ್ನು ಬಿಟ್ಟಿರೋದು ಅವರಿಗೆ ತುಂಬ ಕಷ್ಟ ಆಗುತ್ತೆ. ಆಗಾಗ ಬಂದು ಹೋಗಿ ಮಾಡ್ತಾಯಿರಿ. ಅತ್ತೆಯವ್ರು ಬರಲಿಲ್ಲ? ಇಲ್ಲ ಯಜಮಾನ್ರೆ, ಅಮ್ಮವ್ರಿಗೆ ಇಲ್ಲಿವರೆಗೂ ಬಂದು ನಮ್ಮನ್ನೆಲ್ಲ ಕಳಿಸ್ಕೊಡೋಕ್ಕೆ ಮನ್ಸಿಗೆ ಸಂಕಟ ಆಗುತ್ತಂತೆ, ಹಾಗಾಗಿ ಅಲ್ಲೇ ಉಳ್ಕೊಂಡ್ರು. ಅದು ಹಾಗೆ ಸುಬ್ಬು, ಇಷ್ಟಪಡೋರು ಹೋಗ್ತಿದ್ದಾಗ ನೋಡೋದಕ್ಕೆ ಮನಸ್ಸಿಗೆ ಹಿಂಸೆ ಆಗುತ್ತೆ. ಅತ್ತೆಯವರು ಮುಂಚಿಂದನೂ ಹಾಗೆ. ನಂದಿನಿ ಅಮ್ಮವರು ಕಾಲೇಜ್ಗೆ ಓದಕ್ಕೆ ಹೋಗ್ತಿದ್ದಾಗ ಅಮ್ಮವರು ಹೊರಗಡೆ ಬಂದು ಕಳಿಸ್ತಾ ಇರಲಿಲ್ಲ. ಅವ್ರು ರೂಮಲ್ಲಿ ಕೂತ್ಕೊಂಡೇ ಅಳ್ತಾ ಇದ್ರು. ಅಮ್ಮವ್ರ ಮನಸ್ಸು ಎಷ್ಟು ಕಲ್ಲಿನಾಗೆ ಅನ್ನೋದು ಸತ್ಯನೋ, ಹೂವಿನಾಗಿರೋದು ಅಷ್ಟೇ ಸತ್ಯ. ನನಗೆ ಗೊತ್ತು, ಎಲ್ಲರೂ ಅವ್ರಿಗೆ ಹೊಡ್ತೀನಿ ಅಂತ ಹೇಳಾಗಿದ್ದಲ್ವಾ? ನಡೀರಿ ಹೊಡೋಣ. ವೀರೇಂದ್ರ, ಅಮ್ಮವ್ರು ಬರಲಿಲ್ಲ ಅಂದ್ರೂ ನಿಮ್ಮನ್ನು ಕಳಿಸ್ಕೊಳ್ಳೋ ಜವಾಬ್ದಾರಿನ ನನಗೆ ಒಪ್ಪಿಸಿದ್ದಾರೆ. ಆ ಕಾರಲ್ಲಿ ಹಣ್ಣು ಹಂಪಲು ಮತ್ತು ಮನೆಗೆ ಬೇಕಾದ್ರೂ ಎಲ್ಲ ದೇವಸ್ಥಾನ ಇಟ್ಟಿದ್ದೀವಿ. ಆ ಕಾರ್ ಡ್ರೈವರ್ ಹೆಂಡತಿಗೆ ಹೆರಿಗೆ ನೋವು ಬಂತು, ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಅವನು ಹೊರಟೋದ. ಪದ್ದು, ನೀನೇ ಆ ಗಾಡಿ ತೊಗೊಂಡು ಹೋಗು, ಆಮೇಲೆ ಡ್ರೈವರ್ನ ಕಳಿಸಿ ಆ ಕಾರ್ ತರಿಸೋತೀನಿ. ಆಯ್ತು ನರ್ಸಯ್ಯರೇ, ನಾನೇ ತಗೊಂಡು ಹೋಗ್ತೀನಿ. ಬೇಡ ಬೇಡ, ಅಪ್ಪಂಗೆ ಅಷ್ಟು ದೂರ ಓಡ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾನೇ ಓಡಿಸ್ಕೊಂಡು ಬರ್ತೀನಿ ಬಿಡಿ. ಇದೊಂಥರ ಒಳ್ಳೆಯದೇ. ಕಾರಿನ ತುಂಬ ಬುಟ್ಟಿ ಬ್ಯಾಗ್ಗಳಿದ್ದಾವೆ. ಇನ್ನು ಜೊತೆ ಬೇಕಿದ್ರೆ ಮುಂದೆ ನಿಮ್ಮ ತಂದೆನ ಕೂರಿಸ್ಕೊಂಡು ಹೋಗಪ್ಪ. ಇದೇ ಒಳ್ಳೆ ಚಾನ್ಸು. ಸುಬ್ಬು ಜೊತೆ ಒಬ್ಬಳೇ ಬೆಂಗಳೂರುವರೆಗೂ ಹೋಗ್ಬೋದು. ಹೇಗಾದರೂ ಮಾಡಿ ಆ ಕಾರಲ್ಲಿ ನಾನು ಹೋಗಬೇಕು. ನಾನು ಅದೇ ಕಾರಲ್ಲಿ ಬರಲಾ? ಶ್ರಾವಣಿ, ನೀನು ಯಾಕೆ ಆ ಕಾರಲ್ಲಿ ಹೋಗ್ತೀಯಾ? ಅದು ತುಂಬ ಚಿಕ್ಕ ಕಾರು, ಅನ್ಕಂಫರ್ಟಬಲ್ ಆಗುತ್ತೆ. ನೀನು ಒಬ್ಳೆ ಆ ಕಾರಲ್ಲಿ ಬರೋದು ಬೇಡ, ನಮ್ಮ ಜೊತೆ ಬಾ. ಓಹೋ, ಲವ್ ಬರ್ಡ್ಸು ಒಟ್ಟಿಗೆ ಹಾರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾವೆ. ಅವ್ರನ್ನ ನಾನೇ ಹೇಗಾದ್ರೂ ಮಾಡಿ ಒಟ್ಟಿಗೆ ಕಳಿಸ್ಬೇಕಲ್ಲ, ಒಟ್ಟಿಗೆ ಹಾರೋ ಹಾಗೆ ಮಾಡಬೇಕಲ್ಲ. ಹೌದು ಪುಟ, ಅದು ಚಿಕ್ಕ ಕಾರು, ಇನ್ನೊಬ್ರು ಕೂತ್ಕೊಳ್ಳೋಕ್ಕಾಗಲ್ಲ. ನೀನು ನಮ್ಮ ಜೊತೆನೇ ಬಾ. ಹೌದು ಅಮ್ಮೋರೆ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ನಾನೇ ಆ ಕಾರಲ್ಲಿ ಬರ್ತೀನಿ. ಇಲ್ಲ ಇಲ್ಲ, ನನಗೇನು ತೊಂದರೆ ಇಲ್ಲ. ಸುಬ್ಬು ಇದಾನಲ್ಲ, ಅವನ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಬರ್ತೀನಿ ಬಿಡಿ. ಅಯ್ಯೋ ಹೋಗ್ಲಿ ಬಿಡಿ ಅನಂತಾಶಯನ. ಪದ್ಮನಾಭ ಸಿರಿವಂತಿಕೆಯಲ್ಲಿ ಬೆಳೆದ ಮಗು. ಇವಾಗ ನಮ್ಮ ಸುಬ್ರಹ್ಮಣ್ಯ ನಮ್ಮ ಕಾರ್ತಿಕೇಯನ ಜೊತೆ ಕುತ್ಕೊಂಡು ಅಷ್ಟು ದೂರ ಪ್ರಯಾಣ ಮಾಡಿ ನಮ್ಮ ಕಷ್ಟ ಸುಖನೆಲ್ಲ ಕೇಳೋಕೆ ಪ್ರಯತ್ನ ಪಡ್ತಿದೆ ಅಂದ್ರೆ ಹೋಗ್ಲಿ ಬಿಡಿ. ಈ ಕಾರ್ಗಳಲ್ಲಿ ನಾವೆಲ್ಲೋ ಇಲ್ವೇ? ನಮಗೆ ಜಾಗ ಸಾಕಾಗಲ್ಲ. ಹೌದು ಚಿಕ್ಕಮ್ಮ, ಪ್ಲೀಸ್ ನಾನು ಅದೇ ಕಾರಲ್ಲಿ ಬರ್ತೀನಿ. ಶ್ರಾವಣಿ, ಅದೆಲ್ಲ ಬೇಡ.